ನಾವು ಗಂಗಾವತಿಯವರು. ನಾವಿಲ್ಲಿ ಹೇಮಗುಡ್ಡ ದಸರಾ ನೋಡೋಕ್ಕೆ ಬಂದಿದ್ದೀವಿ. ನಾವು 9 ದಿನವೂ ಬರ್ತೀವಿ, ಪ್ರತಿ ವರ್ಷವೂ ಬರ್ತೀವಿ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ದಸರಾ ನಾಡಹಬ್ಬ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಜಗತ್ತಿನಾದ್ಯಂತ ಇದಕ್ಕೊಂದು ಪಾರಂಪರಿಕ ಸಾಂಸ್ಕೃತಿಕ ಸಂಕೇತವಾಗಿ ಇದಕ್ಕೆ ತುಂಬ ಹೆಗ್ಗಳಿಕೆ ಇದೆ. ಇದ್ರದ್ದು ಒಂದು ಭಾಗ ಅಂದರೆ ಅಂಬಾರಿ. ಎಲ್ಲರೂ ನೋಡೇ ಇರ್ತೀರ. ಈ ಅಂಬಾರಿ ಬಗ್ಗೆ ಒಂದು ವಿಶೇಷತೆ ಹೇಳಬೇಕಂದ್ರೆ, ಇದು ನಮ್ಮ ಹೇಮಗುಡ್ಡದಿಂದ ಶುರುವಾಗಿರೋದು. ನಮ್ಮ ಇಲ್ಲಿಯ ರಾಜ ಗಂಡುಗಲಿ ಕುಮಾರರಾಮ ಅಂತ ಹೇಳ್ತೀವಿ, ಕಾಂಪಿಲ ರಾಜ ಅವರ ಮಗ. ಅವರು ಸುಮಾರು 12-13ನೇ ಶತಮಾನದಲ್ಲಿ ಶುರು ಮಾಡಿರೋದು ಇದನ್ನು. ಇಲ್ಲಿ ನಾವಿದನ್ನು ಅಂಬಾರಿ ಉತ್ಸವ ಅಂತ ಕರಿತಾ ಇದ್ರು ಆವಾಗ 12ನೇ-13ನೇ ಶತಮಾನದಲ್ಲಿ. ಆಮೇಲೆ ಕುಮಾರರಾಮ ರಾಜ ಅವರ ಪತನ ಆದಮೇಲೆ ಇದು ಹರಿಹರ ಮತ್ತು ಬುಕ್ಕರಾಯ ಅವರು ಇದನ್ನು ಹಂಪಿಗೆ ತೊಗೊಂಡು ಹೋಗ್ತಾರೆ. ಹಂಪಿಗೆ ತೊಗೊಂಡು ಹೋದ್ಮೇಲೆ ಅಲ್ಲಿ ಇದನ್ನು ಫಾರ್ವರ್ಡ್ ಮಾಡ್ತಾರೆ. ಅಲ್ಲಿ ಇದನ್ನು ಹಾಗೆ ಉತ್ಸವನ ನಡೆಸ್ಕೊಂಡು ಹೋಗ್ತಾರೆ. ಆವಾಗ ಇದನ್ನು ಮಹಾನವಮಿ ಅಂತ ಹೇಳ್ತಾರೆ ಅಲ್ಲಿ. ಅದಾದಮೇಲೆ ಸುಮಾರು 1565ರಲ್ಲಿ ಆವಾಗ ಹರಿಹರ ಮತ್ತು ಬುಕ್ಕರಾಯ ಕಟ್ಟಿರುವಂಥ ವಿಜಯನಗರ ಸಾಮ್ರಾಜ್ಯ ಏನಿದೆ ಅದ್ರ ಪತನ ಶುರುವಾಗತ್ತೆ. ಆವಾಗ ಇದನ್ನು ನಮ್ಮ ಆ ಟೈಮಲ್ಲಿ ಕರ್ನಾಟಕದ ಒಂದು ಹೆಮ್ಮೆ, ಮೈಸೂರು ರಾಜ್ಯದ ಹೆಮ್ಮೆ ಆಗಿರ್ತಕ್ಕಂಥ ಮೈಸೂರು ರಾಜರಿಗೆ ಇದನ್ನು ಕೊಡ್ತಾರೆ. ಅಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಅಂಬಾರಿ ಉತ್ಸವ ಅಂತಂದ್ಬಿಟ್ಟು. ಸೊ ಈಗ ನಾಡಹಬ್ಬ ನಮ್ಮ ದಸರಾದ ಒಂದು ವಿಶೇಷ, ಎಲ್ಲಿ ನೋಡೋಕ್ಕೆ ಸಿಗದೆ ಇರ್ತಕ್ಕಂಥ ಈ ಅಂಬಾರಿ ಉತ್ಸವ ನಮ್ಮ ಮೈಸೂರಿನಲ್ಲಿ ನಡೆಯುತ್ತೆ. ಆದರೆ ಇದು ಶುರುವಾಗಿದ್ದು ಮಾತ್ರ ನಮ್ಮ ಹೇಮಗುಡ್ಡದಲ್ಲಿ, ನಮ್ಮ ಭಾಗದಲ್ಲಿ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿಯಾಗತ್ತೆ. ಇದು ನಮ್ಮ ಭಕ್ತಿ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಒಂದು ಸಂಕೇತ. ಇದು ಇಲ್ಲಿಂದನೇ ಶುರುವಾಗಿದ್ದು ಅಂತ ಹೇಳೋಕ್ಕೆ ತುಂಬ ಖುಷಿಯಾಗತ್ತೆ. ಸರ್ ಹೌದು, ಇಲ್ಲಿ ಒಂದಿನ ಮುಂಚಿತವಾಗಿ ಆರಂಭ ಆಗುತ್ತೆ. ಇಲ್ಲಿ ಸಂಸ್ಕೃತಿ ಪ್ರಕಾರ ಇಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೀವಿ. ಆ್ಯಂಡ್ ಅಲ್ಲಿ ನಾಳೆ ಇರುತ್ತೆ. ಇಲ್ಲಿ ಇದು ಇವತ್ತಾಗತ್ತೆ. ಪ್ರತಿ ವರ್ಷವೂ ತುಂಬ ಚೆನ್ನಾಗಿ, ತುಂಬ ಅದ್ದೂರಿಯಿಂದ ಆಗುತ್ತೆ. ಸುಮಾರು ಜನರು ಬರ್ತಾರೆ, ಎಲ್ಲೆಲ್ಲಿಂದನೂ ನೋಡೋಕ್ಕೆ ಬರ್ತಾರೆ ಇದನ್ನು. ಅವರವರ ಭಕ್ತಿ ಅದನ್ನು ನಾವು ಹೇಳೋಕ್ಕಾಗಲ್ಲ ಎಷ್ಟು ಭಕ್ತಿ ಏನು ಅಂತ. ಇಲ್ಲಿ ನೀವು ಜನರಲ್ಲಿ ಕಾಣ್ತಿದ್ದೀರಾ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಎಲ್ಲರೂ ಬನ್ನಿ, ಎಲ್ಲರೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ದೇವಿ ಆಶೀರ್ವಾದ ಏನು ಕೇಳಿದ್ರೂ ಇಲ್ಲ ಅನ್ನೋ ಮಾತೇ ಇಲ್ಲ. ಇಲ್ಲಿ ಎಲ್ಲೆಲ್ಲಿಂದನೂ ಜನರು ಬರ್ತಾರೆ. ಪ್ರತಿಯೊಬ್ಬರು ಏನೇನೋ ಒಂದು ಆಸೆ ಇಟ್ಕೊಂಡು ಏನೇನೋ ಕೇಳ್ಕೊಂಡು ಬರ್ತಾರೆ. ಎಲ್ರಿಗೂ ಹಾಗೆ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಬಂದು ಒಂದು ಸರ್ತಿ ನೋಡಲೇಬೇಕಾದ ಒಂದು ಉತ್ಸವ ಇದು. ತುಂಬ ಚೆನ್ನಾಗಿರುತ್ತೆ. ನನ್ನ ಹೆಸರು ನೇಹಾ ಅಂತ, ನೇಹಾ ರಾಣಿ. ನಾನು ಗಂಗಾವತಿಯವಳು.